ಇಂದು ನಾನು ಕೇರಳದ ಬನ್ ದೋಸೆ ಮಾಡುವ ವಿಧಾನವನ್ನು ತಿಳಿಸ್ತೇನೆ. ನಾನಿಲ್ಲಿ 2 ಕಪ್ ಅಕ್ಕಿ ಮತ್ತು 2 ಚಮಚದಷ್ಟು ಮೆಂತೆಯನ್ನು ನೀರಲ್ಲಿ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. 1 ಹೋಳು ತೆಂಗಿನಕಾಯಿಯನ್ನು ಇಟ್ಟುಕೊಂಡಿದ್ದೇನೆ ಹಾಗೂ 1.5 ಲೋಟದಷ್ಟು ಅವಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಈ ಅವಲಕ್ಕಿಯನ್ನು ಸ್ವಲ್ಪ ನೆನೆಸ್ಕೊಳ್ಳೋಣ. ನಂತರ ಅಕ್ಕಿಯನ್ನು ಪ್ರಥಮವಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಆ ಹಿಟ್ಟಿಗೆ ತೆಂಗಿನಕಾಯಿನ ನುಣ್ಣಗೆ ರುಬ್ಬಿ ಸೇರಿಸಿಕೊಳ್ಬೇಕು. ಆಮೇಲೆ ಅವಲಕ್ಕಿಯನ್ನು ರುಬ್ಬಿ ಓವರ್ನೈಟ್ ನಾವು ಫರ್ಮೆಂಟ್ ಆಗಲಿಕ್ಕೆ ಇಟ್ಕೊಳ್ಬೇಕು. ಅದೇ ಪಾತ್ರೆಯಲ್ಲಿ ತೆಂಗಿನ ತುರಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ. ಇದಕ್ಕೆ ನಾವು ನೆನೆಸಿಟ್ಟ ಅವಲಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಈ ನೆನೆಸಿಟ್ಟ ಅವಲಕ್ಕಿಯನ್ನು ಸೇರಿಸಿ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ಹಿಟ್ಟಿಗೆ ನುಣ್ಣಗೆ ರುಬ್ಬಿಟ್ಟ ಅವಲಕ್ಕಿ ಹಾಗೂ ತೆಂಗಿನ ತುರಿಯ ಪೇಸ್ಟನ್ನು ಸೇರಿಸಿಕೊಳ್ಳೋಣ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ಅಂದಾಜಿಗೆ ಹಿಟ್ಟನ್ನು ನಾವು ಇಟ್ಕೊಳ್ಬೇಕು. ಮಿಕ್ಸಿಯನ್ನು ತೊಳೆದ ಒಂದು ಅರ್ಧ ಲೋಟ ನೀರು ಹಾಕಿ ಮಿಕ್ಸಿಯನ್ನು ತೊಳೆದ ನೀರನ್ನು ಸೇರಿಸಿಕೊಂಡು ಉಪ್ಪು ಹಾಕಿ ಓವರ್ನೈಟ್ ಇಟ್ಕೊಳ್ಬೇಕು. ಇದಕ್ಕೆ 2 ಉದ್ದಿನಬೇಳೆ ಅಥವಾ ಕಡಲೆಬೇಳೆಯನ್ನು ಹಾಕಿಕೊಳ್ಳೋಣ. ಒಂದು ಗಡ್ಡೆ ಈರುಳ್ಳಿಯನ್ನು ಸೇರಿಸಿಕೊಂಡು ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಈ ಒಗ್ಗರಣೆಯನ್ನು ಹಿಟ್ಟಿಗೆ ಸೇರಿಸಿಕೊಳ್ಬೇಕು. ಈ ಒಗ್ಗರಣೆಯನ್ನು ದೋಸೆ ಹಿಟ್ಟಿಗೆ ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಮಗುಚಿಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ. ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ಈ ಒಗ್ಗರಣೆಯನ್ನು ಸೇರಿಸಿಕೊಳ್ಬೇಕು. ಸ್ನೇಹಿತರೆ, ಬಾಣಲೆ ಇಂಥ ಒಂದು ಗುಂಡಿ ಇರುವಂಥ ಬಾಣಲೆಯನ್ನು ತಗೊಳ್ಬೇಕು. ಈ ರೀತಿ ಎಣ್ಣೆಯನ್ನು ಒಂದು 2 ಚಮಚ ಸಣ್ಣ ಚಮಚದಲ್ಲಿ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಈ ಎಣ್ಣೆಗೆ ಈ ಕಾವಲಿಯಲ್ಲಿ ಈಗ ನಾವು ಈ ಹಿಟ್ಟನ್ನು ಬಾಬ್ದಿಲ್ ಹಿಟ್ಟನ್ನು ಈ ರೀತಿ ಹಾಕಿಕೊಳ್ಬೇಕು. 1.5 ಸೌಟಿನಷ್ಟು ನಾನು ಹಿಟ್ಟನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಒಂದು ಬಾವಡೆ ಇಟ್ಟು ಮುಚ್ಚಿಕೊಳ್ಳೋಣ. ಸಣ್ಣ ಬೆಂಕಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ, ತೂತು ಬಿದ್ದಿದೆ. ಈಗ ಇದನ್ನು ನಾವು ಇನ್ನೊಂದು ಸೈಡಿಗೆ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಬೋದು. ಈ ರೀತಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ನಂತರ ಹಿಟ್ಟನ್ನು ಈ ರೀತಿ ಈ ದೋಸೆಯನ್ನು ಮೆಲ್ಲಗೆ ತೆಗೆದು ಈ ರೀತಿಯಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಹೊಂಬಣ್ಣಕ್ಕೆ ಬರುವ ರೀತಿಯಲ್ಲಿ 2 ಬದಿಯಲ್ಲಿ ಕಾಯಿಸ್ಕೊಳ್ಬೇಕು. ಈ ರೀತಿ 2 ಬದಿಯಲ್ಲಿ ಹೊಂಬಣ್ಣ ಬರುವ ರೀತಿಯಲ್ಲಿ ಕಾಯಿಸ್ಕೊಳ್ಬೇಕು. ಸೋರೆಕಾಯಿ ಚಟ್ನಿ ಮಾಡುವ ವಿಧಾನ. ನಾನು ಇಲ್ಲಿ ಒಂದು ಅರ್ಧ ಹಿಡಿಯಷ್ಟು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿದ ಸೋರೆಕಾಯಿಯನ್ನು ತಗೊಂಡಿದ್ದೇನೆ. ಅರ್ಧ ಗಡ್ಡೆ ಈರುಳ್ಳಿ, ಅರ್ಧ ಟೊಮೆಟೊ, 2 ಒಣಮೆಣಸು ಹಾಗೂ ಸಣ್ಣ ತುಂಡು ಶುಂಠಿ ಮತ್ತು 2 ಹೋಳು ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು 2 ಚಮಚ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿಕೊಳ್ಬೇಕು. ಬಾಡಿಸಿಕೊಂಡ ಬಳಿಕ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದಕ್ಕೆ ಒಗ್ಗರಣೆಯನ್ನು ಕೊಟ್ಟರೆ ಸೋರೆಕಾಯಿ ಚಟ್ನಿ ಬನ್ ದೋಸೆ ಒಟ್ಟಿಗೆ ಬಹಳ ರುಚಿಯಾಗಿ ಇರ್ತದೆ.
ಇಲ್ಲಿ ನಾನು 2 ಚಮಚ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿಕೊಂಡಿದ್ದೇನೆ. ಇದಕ್ಕೆ ಹುರಿದಿಟ್ಟ ಸೋರೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲವನ್ನು ಸಹ ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳೋಣ.